ಸ್ಫೋಟಕ ಸಿಕ್ಕ ಮನೆಯಿಂದಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡ್ತಾ ಇದೆ. ಫರೀದಾಬಾದ್ ನಗರದ ಹೊರವಲಯದಲ್ಲಿರುವ ದೌಜ್ ಗ್ರಾಮದ ಕಾಲೇಜು ಆವರಣದಲ್ಲಿ ವಸತಿ ವ್ಯವಸ್ಥೆ ಇದ್ದರೂ ಕೂಡ ಮನೆ ಬಾಡಿಗೆಯನ್ನ ಪಡೆಯಲಾಗಿತ್ತು. ಮನೆ ಬಾಡಿಗೆ ಪಡೆದು ಅದೇ ಬಾಡಿಗೆ ಮನೆಯಲ್ಲಿ 2900 ಕೆಜಿ ಸ್ಫೋಟಕ ಜಪ್ತಿ ಮಾಡಿತ್ತು ಎನ್ಐಎ ತಂಡ. ಡಾಕ್ಟರ್ ಮುಜಾಮಿಲ್ ಪ್ರತ್ಯೇಕ ಬಾಡಿಗೆ ಮನೆ ಮಾಡಿದ್ದ. ಫರೀದಾಬಾದ್ನಿಂದಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ಅದೇ ಮನೆಯಿಂದ ರಿಯಾಲಿಟಿ ಚೆಕ್ ನಡೆಸಿದೆ. ಅದೇ ಮನೆಯಿಂದ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ ನಿಮಗೆ. ಸ್ಥಳದಿಂದಲೇ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಇದೇ ಮನೆ ಬಾಡಿಗೆಗೆ ಪಡೆದು 2900 ಕಿಲೋಗ್ರಾಂನ ಸ್ಫೋಟಕ ಸಂಗ್ರಹಿಸಲಾಗಿತ್ತು. ಒಂದು ಇಡೀ ನಗರವನ್ನ ಉಡಾಯಿಸಬಹುದಾದ ಸಾಮರ್ಥ್ಯದ ಸ್ಫೋಟಕ ಅದು. ಪ್ರಸ್ತುತ ನಾವು ಹರಿಯಾಣದ ಫರೀದಾಬಾದ್ನ ಒಬ್ಬ ಭಯೋತ್ಪಾದಕನ ಮನೆ ಮುಂದೆ ಇದ್ದೇವೆ. ಅದು ಮುಜಾಮಿಲ್ ಅನ್ನುವಂತಹ ಒಬ್ಬ ವಾಸ ಮಾಡ್ತಾ ಇದ್ದಂತಹ ಮನೆ ಇದು. ಈ ಮೇಲ್ಗಡೆ ನಿಮಗೆ ತೋರಿಸ್ತೇನೆ. ಮೇಲ್ಗಡೆ ಸುಮಾರು ಮನೆಗಳಿದೆ. ಈ ಮನೆಗಳಲ್ಲಿ ಇನ್ನೊಂದು ಮುಖಕ್ಕೆ ಅಲ್ಲಿ ಯಾರಿಗೂ ಬೇರೆ ರೀತಿಯಾದಂಥ ಎಂಟ್ರೆನ್ಸ್ ಪ್ರವೇಶ ಇರೋದಿಲ್ಲ. ಈ ಮನೆಗಳಲ್ಲಿ ಒಟ್ಟು 15ನೇ ಮನೆ ಆತ ವಾಸ ಮಾಡ್ತಾ ಇದ್ದ ಅನ್ನುವಂಥದ್ದು. ಒಳಗಡೆ ರೂಮ್ ನಂಬರ್ ಮನೆ ಅಥವಾ ರೂಮ್ ನಂಬರ್ ಅಲ್ಲಿ 15ರಲ್ಲಿ ಇದ್ದ ಅನ್ನುವಂಥದ್ದು. ಇದೇ ಮಾರ್ಗವಾಗಿ ಹೋಗುವಂಥದ್ದು ಬಳಸಿಕೊಂಡು ಮುಂದಕ್ಕೆ ಹೋಗ್ತಾರೆ. ಸೊ ಇಂಥ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಅಂತ. ಆದರೆ ಇಲ್ಲಿ ಬಹಳ ಕುತೂಹಲದ ಅಥವಾ ಅಚ್ಚರಿಯ ಸಂಗತಿ ಏನು ಅಂತಂದ್ರೆ, ಇಲ್ಲಿಂದ ಜಸ್ಟ್ ಒಂದು 500 ಅಥವಾ 600 ಮೀಟರ್ ಇರ್ಬೋದು, ಅವರದ್ದೇ ವಿಶ್ವವಿದ್ಯಾನಿಲಯ ಇದೆ. ಮುಜಾಮಿಲ್ ಪಾಠ ಮಾಡುತ್ತಾ ಇದ್ದಂತಹ ಅಲ್ಫಲಾ ಯೂನಿವರ್ಸಿಟಿ ಇರುವಂಥದ್ದು. ಈ ಯೂನಿವರ್ಸಿಟಿಯಲ್ಲಿ ಆತನಿಗೆ ಕ್ವಾರ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಒಂದು ಕ್ವಾರ್ಟರ್ಸ್ ಅಲ್ಲಿ ಇದ್ರೂ ಕೂಡ ಪ್ರತ್ಯೇಕವಾಗಿ ಒಂದು 2 ಅಥವಾ 3 ತಿಂಗಳ ಹಿಂದೆ ಇಲ್ಲಿ ಮನೆಯನ್ನ ಪ್ರತ್ಯೇಕವಾಗಿ ಖರೀದಿ ಮಾಡ್ಕೊಂಡಿದ್ದ. ಅಂದ್ರೆ ಖರೀದಿ ಮೀನ್ಸ್ ಬಾಡಿಗೆಗೆ ಇದ್ದ ಅನ್ನುವಂಥದ್ದು, ಬಾಡಿಗೆ ಪಡ್ಕೊಂಡಿದ್ದ ಅನ್ನುವಂಥದ್ದು. ಅಲ್ಲಿ ಏನ್ ಮಾಡ್ತಾ ಇದ್ದ ಅನ್ನುವಂಥ ಪ್ರಶ್ನೆ ನಿಮ್ಮನ್ನ ಪದೇ ಪದೇ ಕಾಡ್ಬೋದು. ಆದ್ರೆ ಈ ಪ್ರಶ್ನೆಗೆ ಏನು ಅಂತಂದ್ರೆ, ತನ್ನ ಲ್ಯಾಬ್ನಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದ ಪ್ರಯೋಗಗಳು, ಆ ಪ್ರಯೋಗಗಳನ್ನ ತಂದು ಪರಿಶೀಲನೆ ಮಾಡಲಿಕ್ಕೆ ಅಂತಾನೆ ಇಲ್ಲಿ ರೂಮನ್ನ ಬಾಡಿಗೆಗೆ ಪಡ್ಕೊಂಡಿದ್ದ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗ ಏನು ಅರೆಸ್ಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಸೇರ್ತಾ ಇದ್ರು ಅನ್ನುವಂಥದ್ದು. ಆಗಾಗ ಬಂದು ಸೇರುವಂತ, ಕಳೆದ 2-3 ತಿಂಗಳ ಚಟುವಟಿಕೆ ಇದು. ಆಗಾಗ ಬಂದು ಸೇರ್ತಾ ಇದ್ರು ಅನ್ನುವಂಥದ್ದು, ಚರ್ಚೆಗಳು ಮಾಡ್ತಾ ಇದ್ರು ಅನ್ನೋದು. ಸೇರಿದ ಮೇಲೆ ಒಂದಷ್ಟು ಮಾತುಕತೆ ಆಗೇ ಆಗುತ್ತೆ. ಮತ್ತೆ ಇಂಥವರೇ ಒಂದು ಕೂಟವನ್ನ ಮಾಡಿಕೊಂಡ ಸಂದರ್ಭದಲ್ಲಿ ಬೇರೆ ವಿಚಾರಗಳ ಚರ್ಚೆಗೂ ಕೂಡ ಜಾಗ ಇರಲ್ಲ. ಹಾಗಾಗಿ ನಾರ್ಮಲ್ ಆಗಿ ಇಲ್ಲೇ ಸೇರ್ತಾ ಇದ್ದಂಥವ್ರು ಅಂದ್ರೆ ಸಾಮಾನ್ಯ ರೀತಿಯಲ್ಲಿ ಬಂದು ಸ್ನೇಹಿತರ ರೀತಿಯಲ್ಲಿ ಸೇರ್ತಾ ಇದ್ರು. ಆದ್ರೆ ಒಳಗಡೆ ಮಾತಾಡ್ತಾ ಇದ್ದಿದ್ದು, ಮಾಡ್ತಾ ಇದ್ದಿದ್ದೆಲ್ಲವೂ ಕೂಡ ಭಯೋತ್ಪಾದಕತೆ ಅಥವಾ ಭಯೋತ್ಪಾದನೆಗೆ ಸಂಬಂಧಪಟ್ಟಂತಹ ಕೆಲಸಗಳು ಅನ್ನುವಂಥದ್ದು ಬಹಳ ಮುಖ್ಯ. ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನಿಮ್ಗೆ ಹೇಳ್ತೇನೆ. ಇದೇ ಮನೆಯಲ್ಲಿ ಆತ ಬಾಡಿಗೆಗೆ ಇದ್ದಂತಹ ಮನೆಯಲ್ಲಿ 350 ಕೆಜಿಯಷ್ಟು ಸ್ಫೋಟಕವನ್ನ ಇಲ್ಲಿ ಪೊಲೀಸರು ರೈಡ್ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಿತ್ತು ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟು. ಸೊ ಇಲ್ಲಿ ಪ್ರಸ್ತುತವೂ ಕೂಡ ಪೊಲೀಸರ ತನಿಖಾ ತಂಡಗಳು ಇಲ್ಲಿ ಆಗಾಗ ಬರ್ತಾನೆ ಇರ್ತವೆ. ಕಳೆದ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಪೊಲೀಸ್ನವರು ಇಲ್ಲೇ ಠಿಕಾಣಿಯನ್ನು ಕೂಡ ಹೂಡಿದ್ರು. ಆದ್ರೆ ಈ ಮನೆಯಲ್ಲಿ ಒಟ್ಟು 3 ಅಚ್ಚರಿಗಳು. ಎಲ್ಲರೂ ಕೂಡ ಬಂದು ಸೇರ್ತಾ ಇದ್ರು. ಇಲ್ಲೇ ಪಕ್ಕದಲ್ಲಿ ಕ್ವಾರ್ಟರ್ಸ್ ಕೊಟ್ಟಿದ್ರು ಕೂಡ. ಮುಜಾಮಿಲ್ಲು ಇಲ್ಲಿ ಬಂದು ಬಾಡಿಗೆಗೆ ಪಡ್ಕೊಂಡಿದ್ದ. ಇದೇ ಮನೆಯಲ್ಲಿ 350 ಕೆಜಿ ಸ್ಫೋಟಕವನ್ನು ಕೂಡ ಸಂಗ್ರಹ ಮಾಡಿದ್ದ. ಪೊಲೀಸರು ರೈಡ್ ಮಾಡಿದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸಿಕ್ಕಿತ್ತು ಅನ್ನುವಂಥದ್ದು ಬಹಳ ಮುಖ್ಯವಾದಂತ ವಿಚಾರ. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.